ಹಲೋ ಸ್ನೇಹಿತರೆ, ಇವತ್ತು ಒಂದು ಪಾಲಕ್ ಮೆಣಸಪ್ ಮಾಡೋದನ್ನ ಹೇಳ್ಕೊಡ್ತೀನಿ. ಇದರಲ್ಲಿ 2 ಕಟ್ಟು ಪಾಲಕ್ ತೊಗೊಂಡು ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ತೋರಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಒಂದು ಹಸಿರು ಮೆಣಸಿನಕಾಯಿ 4 ತೊಗೊಂಡಿದ್ದೀನಿ. ಖಾರ ಇಲ್ಲ ಅಂತ ದೊಡ್ಡದು ಸ್ವಲ್ಪ ಚಿಕ್ಕದೆಲ್ಲ ಸೇರಿಸಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಹಸಿ ತೆಂಗಿನಕಾಯಿ ತುರಿ, ಒಂದು ಈರುಳ್ಳಿ, ಒಂದು ಟೊಮೊಟೊ, ಮೇನ್ ಬೇಕಾಗಿರೋದು ಮೆಣಸು ತೊಗೊಂಡಿದ್ದೀನಿ. ಇಷ್ಟನ್ನು ರೆಡಿ ಮಾಡ್ಕೊತೀನಿ. ಇವಾಗ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಡೈರೆಕ್ಟಾಗಿ ಕುಕ್ಕರ್ಗೆ ಸೊಪ್ಪನ್ನ ಹಾಕಿದ್ದೀನಿ ನೋಡಿ ವೀಕ್ಷಕರೇ. ಇವಾಗ ಎಲ್ಲನೂ ಕುಕ್ಕರ್ಗೆ ಹಾಕಿದ್ದೀನಿ. ಹಸಿರು ಮೆಣಸಿನಕಾಯಿ, ಇದು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಸೊಪ್ಪು ಎಲ್ಲ ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಆಯಿಲ್ ಕೂಡ ಬಿಡ್ತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಬೇಯೋದಕ್ಕೆ ನೀರನ್ನು ಸೇರಿಸಿ 2 ಡೀಸೆಲ್ ಬರೋವರೆಗೂ ಕೂಗಿಸ್ಕೊತೀನಿ. ಅದ್ರ ಜೊತೆಗೆ ಮಿಕ್ಸಿ ಜಾರಿಗೆ ಮೆಣಸು, ಹಸಿ ತೆಂಗಿನ ತುರಿ, ಆವಾಗಲೇ ಪಾಲಕ್ ಸೊಪ್ಪನ್ನ ಬೇಯಿಸೋದಕ್ಕೆ ಇಟ್ಟಿದ್ದಲ್ಲ, ಇವಾಗ ಆ ಬೇಯಿಸಿರ್ತಕ್ಕಂಥದ್ದನ್ನ ಸ್ವಲ್ಪ ಒಂದು ಬಟ್ಟಲಿಗೆ ಹಾಕಿ ಅದನ್ನು ಸೋಸಿ ನೀರನ್ನು ತೆಗೆದು ಆರಿಸಿ ಇವಾಗ ತೆಂಗಿನಕಾಯಿ ಮತ್ತು ಮೆಣಸಿನ ಜೊತೆ ರುಬ್ಬೋದಕ್ಕೆ ಹಾಕೋಬೇಕು. ಸೊಪ್ಪನ್ನು ಬೇಯಿಸ್ಕೊಂಡಿರ್ತಾರೆ, ಸೊಪ್ಪನ್ನು ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಕರಿಬೇವು ಹಾಕಿ ರೆಡಿ ಮಾಡಿದ್ದೀನಿ. ಈ ಮಿಶ್ರಣಕ್ಕೆ ರುಬ್ಬಿರ್ತಕ್ಕಂಥ ಸೊಪ್ಪನ್ನು ಹಾಕಬೇಕು. ಈ ಮಿಶ್ರಣನ ಸ್ವಲ್ಪ ಬೇಯೋದಕ್ಕೆ ಬಿಟ್ಟು, ಹಸಿ ವಾಸನೆ ಎಲ್ಲ ಹೋಗೋದಕ್ಕೆ ಬಿಟ್ಟು, ಆವಾಗಲೇ ಸೊಪ್ಪನ್ನು ಬಸ್ಕೊಂಡಿದ್ನಲ್ಲ, ಆ ನೀರು ಸ್ವಲ್ಪ ಇತ್ತು, ಅದನ್ನೇ ಸ್ವಲ್ಪ ಹಾಕಿ ಬೇಯಿಸ್ಕೋಬೇಕು. ಸಾಂಬಾರಿಗೆ ಯಾವದಕ್ಕೆ ಬೇಕು ಆವದಕ್ಕೆ ರೆಡಿ ಮಾಡ್ಕೊಳ್ಳಿ. ಇವಾಗ ಬೇಯೋದಕ್ಕೆ ಬಿಡಿ ನೋಡಿ. ಇವಾಗ ಸಾಂಬಾರು ಕುದಿ ಬಂದಿದೆ. ಈಗ ಸ್ವಲ್ಪ ಹಾಲನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಲನ್ನು ಹಾಕಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿ ಸಾಂಬಾರನ್ನ ಕೆಳಗಿಳಿಸಿ. ಮುದ್ದೆಗೆ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಬಿಸಿ ಬಿಸಿ ಅನ್ನದ ಜೊತೆ ಆರೋಗ್ಯಕರವಾದಂಥ ರುಚಿಕರವಾದಂಥ ಸಾಂಬಾರು ರೆಡಿ ಇದೆ ಫ್ರೆಂಡ್ಸ್. ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.